ಪ್ರೀತಿಯ ಸ್ನೇಹಿತರೆ, ಎಸ್ ಎನ್ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ಒಂದು ವಿಶೇಷವಾದ ಒಂದು ದಿನನಿತ್ಯ ಪ್ರಚಲಿತ ಘಟನೆಯಲ್ಲಿರುವ SIR ಬಗ್ಗೆ ನಾನು ಇವತ್ತು ವಿಶೇಷವಾಗಿ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ನಿಮ್ಗೆ ಇಷ್ಟ ಆದರೆ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತು ಕರ್ನಾಟಕದಲ್ಲಿ ಮತ್ತು ಇಡೀ ದೇಶದಲ್ಲಿ ಪ್ರಚಲಿತವಿರುವ ಒಂದು ಘಟನೆ ಅಂದರೆ SIR ಅಂತ ಹೇಳ್ತೀವಿ. ಈ SIR ಅಂದರೆ ಏನಪ್ಪ ಅಂದರೆ ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಎಂಬುದು ಭಾರತೀಯ ಚುನಾವಣಾ ಆಯೋಗವು ECI ಮತದಾರರ ಪಟ್ಟಿಯನ್ನು ಆಳವಾಗಿ ಮತ್ತು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲು ಕೈಗೊಳ್ಳುವ ಒಂದು ಐತಿಹಾಸಿಕ ಬೃಹತ್ ಪ್ರಕ್ರಿಯೆ ಅಂತ ಹೇಳಬಹುದು. ಇತ್ತೀಚೆಗೆ ಕರ್ನಾಟಕದಲ್ಲಿ ಜೂನ್ 30ರಂದು 2026ರಿಂದ ಈ ಪ್ರಕ್ರಿಯೆ ಅಧಿಕೃತವಾಗಿ ಆರಂಭಗೊಂಡಿದೆ. ಸ್ನೇಹಿತರೆ, ಇದರ ಸಂಪೂರ್ಣವಾಗಿ ಇತಿಹಾಸ ಮತ್ತು ಹಿನ್ನೆಲೆ ಈ ಕೆಳಗಿನಂತೆ ನೋಡೋಣ. ಅಂದರೆ ಇದರ ಇತಿಹಾಸ ಏನು ಮತ್ತು ಇದರ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಪ್ರೀತಿಯ ಸ್ನೇಹಿತರೆ, SIRನ ಕಾನೂನು ಮತ್ತು ಹಿನ್ನೆಲೆ ಅಧಿಕಾರ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಸ್ನೇಹಿತರೆ. ಇದು ಭಾರತ ಸಂವಿಧಾನದ 324ನೇ ವಿಧಿ ಪ್ರಕಾರ ಅಂದರೆ ವಿಧಿ ಎನ್ನುವ ಚುನಾವಣಾ ಆಯೋಗವು ದೇಶದ ಯಾವುದೇ ರಾಜ್ಯದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಸರ್ವ ಅಧಿಕಾರವನ್ನು ಹೊಂದಿದೆ ಅಂತ ಹೇಳ್ಬೋದು. ಅಂದರೆ ಚುನಾವಣಾ ಆಯೋಗ ಏನು ಮಾಡ್ತಂದರೆ ಯಾವುದೇ ರಾಜ್ಯದಲ್ಲಿ SIR ಅನ್ನು ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಯಾವುದೇ ತೊಂದರೆ ಆಗದಂತೆ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸುವ ಅಧಿಕಾರ ಯಾರಿಗಿದೆಯಪ್ಪ ಅಂದರೆ ಚುನಾವಣಾ ಆಯೋಗಕ್ಕೆ. ಈ ಚುನಾವಣಾ ಆಯೋಗ ಯಾವಾಗ ಅಂದರೆ ಎಷ್ಟನೇ ಭಾರತ ಸಂವಿಧಾನ ಎಷ್ಟನೇ ವಿಧಿ ಅಂತ ನಿಮಗೆ ನೇರವಾಗಿ ಕ್ವಶನ್ ಕೇಳೋದು. ಭಾರತ ಚುನಾವಣಾ ಆಯೋಗ 324ನೇ ವಿಧಿ ಪ್ರಕಾರ ಭಾರತ ಚುನಾವಣಾ ಆಯೋಗ ಸ್ಥಾಪನೆಗೊಂಡಿದೆ. ಸ್ನೇಹಿತರೆ, ಇಲ್ಲಿ ಪ್ರಜಾಪ್ರತಿನಿಧಿ ಕಾಯ್ದೆ ಇದು ಸಹ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಹೇಳ್ತೀನಿ. ಎಕ್ಸಾಮ್ ದೃಷ್ಟಿಯಿಂದ ಪ್ರಜಾಪ್ರತಿನಿಧಿ ಕಾಯ್ದೆ 1950 ಅಂತ ಹೇಳ್ತೀವಿ. ಈ ಸೆಕ್ಷನ್ 21 ಈ ಕಾಯ್ದೆಯ ಸೆಕ್ಷನ್ 21 ಸಬ್ ಕ್ಲಾಸ್ 3ರ ಅನ್ವಯ ಆಯೋಗವು ತನಗೆ ಅಗತ್ಯವೆನಿಸಿದಾಗ ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆ ಬದಲಾಗಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸಬಹುದು. ನಿಮ್ಗೆ ವಿಶೇಷವೆಂದರೆ ಇಲ್ಲಿ ಭಾಳ ಇಂಪಾರ್ಟೆಂಟ್ ಒಂದು ಕ್ವಶನ್ ಅಂದರೆ 21 ಸೆಕ್ಷನ್ ಅಡಿಯಲ್ಲಿ ಸಬ್ ಕ್ಲಾಸ್ 3ರ ಅನ್ವಯ ಆಯೋಗವು ತನಗೆ ಅಗತ್ಯವೆನಿಸಿದಾಗ ಸಾಮಾನ್ಯವಾಗಿ ವಾರ್ಷಿಕ ಪರಿಷ್ಕರಣೆ ಬದಲಾಗಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಸಬಹುದು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಅದಕ್ಕೆ ಇದು ಆರಂಭಿಕ SIR ಇತಿಹಾಸಿಕ ಯಾವ ರೀತಿ ಇತ್ತು, ಇದರ ಹಿನ್ನೆಲೆ ಏನು ಅಂತ ನೋಡೋಣ ಬನ್ನಿ. ಆರಂಭಿಕ ದಿನಗಳು 1952ರಿಂದ 1966ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದ ಹೊಸದಲ್ಲಿ ನಿಖರವಾದ ಮತದಾರರ ಡೇಟಾಬೇಸ್ ಸೃಷ್ಟಿಸಲು 1952ರಿಂದ 56ರವರೆಗೆ ನಿರಂತರವಾಗಿ ಇಂತಹ ತೀವ್ರ ಪರಿಷ್ಕರಣೆಗಳನ್ನು ಮಾಡಲಾಗುತ್ತಿತ್ತು. 1966ರವರೆಗೆ ಇದನ್ನು ಬಹುತೇಕ ಪ್ರತಿ ವರ್ಷವೂ ಮಾಡಲಾಗುತ್ತಿತ್ತು ಎಂದು ಹೇಳಲಾಗಿದೆ. ಮಧ್ಯಂತರ ವರ್ಷಗಳೆಂದರೆ ನಂತರದ ದಿನಗಳಲ್ಲಿ ವೆಚ್ಚ ಮತ್ತು ಶ್ರಮವನ್ನು ಉಳಿಸಲು ಇದನ್ನು ಸಾರ್ವತ್ರಿಕ ಚುನಾವಣೆಗಳ ಮುನ್ನ ಮಾತ್ರ ಮಾಡಲಾರಂಭಿಸಿತು. ಭಾರತದ ಇತಿಹಾಸದಲ್ಲಿ ಇಂದಿವರೆಗೂ ಕೇವಲ 10 ಬಾರಿ ಮಾತ್ರ ಇಂತಹ ತೀವ್ರ ಪರಿಷ್ಕರಣೆ ನಡೆದಿದೆ ಎಂದು ಉದಾಹರಣೆಯಾಗಿ ಹೇಳಲಾಗಿದೆ. 1983, 84, 1987, 1989, 1995ರಲ್ಲಿ ಮಾಡಲಾಯಿತು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಇದು ಸಹ ನೆನಪಿಡಬೇಕು ನೀವು. ಇಲ್ಲಿ 20 ವರ್ಷಗಳ ಒಂದು ಗ್ಯಾಪ್ ಅಂತ ಹೇಳಿದರೆ ಸ್ನೇಹಿತರಲ್ಲಿ 20 ವರ್ಷಗಳ ಗ್ಯಾಪ್ ದೇಶದಲ್ಲಿ ಕೊನೆಯ ಬಾರಿಗೆ ಬೃಹತ್ ಪರಿಷ್ಕರಣೆ ನಡೆದಿದ್ದು 2002, 2004ರ ಅವಧಿಯಲ್ಲಿ. ಅದಾದ ನಂತರ ಕಳೆದ 20 ವರ್ಷಗಳಿಂದ ಕೇವಲ ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆ ಸಮರಿ ರಿವಿಷನ್ ಮಾತ್ರ ನಡೆದಿತ್ತೆಂದು ಹೇಳಲಾಗಿದೆ. ಅಂದರೆ 20 ವರ್ಷಗಳ ಒಂದು ಗ್ಯಾಪ್ ಆಗಿದೆ ಸ್ನೇಹಿತರೆ. ಈ ದೇಶದಲ್ಲಿ ಕೊನೆಯ ಬಾರಿಗೆ ಇಂಥ ಬೃಹತ್ ಪರಿಷ್ಕರಣೆ ಯಾವ ನಡೀತಪ್ಪ ಅಂದರೆ 2002ರಿಂದ 2004ರ ಅವಧಿಯಲ್ಲಿ ಮಾತ್ರ ನಡೀತು. ಆನಂತರ ಇದು ನಡೆಯಲಿಲ್ಲ ಅಂತ ಹೇಳ್ತೀವಿ. ಅದಾದ ನಂತರ ಕಳೆದ 20 ವರ್ಷಗಳಿಂದ ಕೇವಲ ಸಾಮಾನ್ಯ ವಾರ್ಷಿಕ ಪರಿಷ್ಕರಣೆ ಮಾತ್ರ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಪ್ರಸ್ತುತ ಭಾರತದಲ್ಲಿ ಇತ್ತೀಚೆಗೆ ಪ್ರಚಲಿತವಿರುವ 2025-26ರ ಸುಮಾರು 2 ದಶಕಗಳ ನಂತರ ಇತ್ತೀಚೆಗೆ ಅಂದರೆ ಜೂನ್ 2025ರಲ್ಲಿ ಬಿಹಾರದಿಂದ ಈ ರಾಷ್ಟ್ರವ್ಯಾಪಿ SIR ಅಭಿಯಾನದ ಮೊದಲ ಹಂತವನ್ನು ಆಯೋಗ ಆರಂಭಿಸಿತು. ನೀವು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಇದೆ ಇದನ್ನು ಸಹ. ಯಾಕಂದರೆ ಮೊದಲ ಬಾರಿಗೆ ಅಂದರೆ 2025-26ರ ಸಾಲಿನಲ್ಲಿ ಮೊದಲ ಬಾರಿಗೆ ಯಾವ ರಾಜ್ಯದಲ್ಲಿ SIR ಅನ್ನು ಮಾಡಲಾಗಿತ್ತು ಅಂದರೆ ಬಿಹಾರ ರಾಜ್ಯದಲ್ಲಿ ಮಾಡಲಾಗಿದೆ. ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಅದೇ ರೀತಿ 2026 ಕರ್ನಾಟಕದಲ್ಲಿ ಸೇರಿದಂತೆ 12 ರಾಜ್ಯಗಳ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದರ ಮುಂದಿನ ಹಂತದ ಪ್ರಕ್ರಿಯೆ ಪ್ರಾರಂಭಗೊಂಡಿದೆ ಅಂತ ಹೇಳಬಹುದು. ಅಂದರೆ ಬಿಹಾರದ ನಂತರ 2026ರಲ್ಲಿ ಕರ್ನಾಟಕ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ SIR ಅನ್ನು ಮಾಡಲಾಗುತ್ತಿದೆ. ಇದು ಸಹ ಇಂಪಾರ್ಟೆಂಟ್ ಆಗಿದೆ. ಈ ಬಾರಿ SIR ನಡೆಸುತ್ತಿರುವುದು ಏನು ಉದ್ದೇಶ ಅಂದರೆ ಈ ಬಾರಿ SIR ನಡೆಸುತ್ತಿರುವುದರ ಮುಖ್ಯ ಉದ್ದೇಶಗಳೇನಾಗಿರ್ತದಪ್ಪ ಅಂದರೆ ಒಂದೊಂದಾಗಿ ನೋಡೋಣ ಬನ್ನಿ ಸ್ನೇಹಿತರೆ.
ಸ್ಥಳಾಂತರ ಮತ್ತು ನಗರೀಕರಣ ಅಂದರೆ ಕಳೆದ 20 ವರ್ಷಗಳಲ್ಲಿ ಜನರು ಉದ್ಯೋಗ, ಶಿಕ್ಷಣ, ದೊಡ್ಡ ಮಟ್ಟದಲ್ಲಿ ಊರು ಬದಲಾಯಿಸುವುದು. ಇದರಿಂದ ಅನೇಕ ಹೆಸರುಗಳು ಎರಡು ಕಡೆ ಸಹ ದಾಖಲಾಗಿರುತ್ತದೆ. ಅದನ್ನು ಪತ್ತೆ ಹಚ್ಚಲು ನಕಲಿ ಮತದಾನ ತಡೆಯುವುದನ್ನು ಇದರಿಂದ ಮುಖ್ಯ ಉದ್ದೇಶವಾಗಿದೆ. ನೋಡಿ, ಇಡೀ ಭಾರತ ದೇಶ ನಗರೀಕರಣಗೊಳ್ಳುತ್ತಿದೆ. ಇದರಿಂದ ವಲಸೆ ಹೋಗುವವರ ಸಂಖ್ಯೆ ಹೆಚ್ಚಾಗಿದೆ. ಅದಕ್ಕಾಗಿ ಅವರು ಅಲ್ಲೂ ಸಹ ಮತದಾನ ಹೊಂದಬಹುದು, ಇಲ್ಲೂ ಸಹ ಮತದಾನ ಹೊಂದಬಹುದು. ಅದು ಕಡಿವಾಣ ಹಾಕೋಕ್ಕೋಸ್ಕರ ಈ SIRನ ಉದ್ದೇಶವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ಮೃತರ ಹೆಸರುಗಳನ್ನು ತೆಗೆದುಹಾಕುವಿಕೆ. ಮರಣ ಹೊಂದಿದ ವ್ಯಕ್ತಿಗಳ ಹೆಸರುಗಳನ್ನು ಇನ್ನೂ ಮತದಾರರ ಪಟ್ಟಿಯಲ್ಲಿ ಉಳಿದುಕೊಳ್ಳುವುದರಿಂದ ಪೂರ್ಣವಾಗಿ ಸ್ವಚ್ಛಗೊಳಿಸುವುದಕ್ಕಾಗಿ ಇದು ಒಂದು ಉದ್ದೇಶವಾಗಿದೆ ಅಂತ ಹೇಳ್ಬೋದು. ಬೇಸ್ ಇಯರ್ 2002ರ ಲಿಂಕ್ ಪ್ರಸ್ತುತ ಪ್ರಕ್ರಿಯೆಯಲ್ಲಿ ಮತದಾರರ ವಿವರಗಳನ್ನು 2002ರ ಮೂಲ ಮತದಾರರ ಪಟ್ಟಿಯೊಂದಿಗೆ ಬೇಸ್ ಇಯರ್ ಅಂತ ಸ್ನೇಹಿತರೆ, ಇದು ಸಹ ಇಂಪಾರ್ಟೆಂಟು. ಬೇಸ್ ಇಯರ್ ಅಂದರೆ ಯಾವುದು ಅಂದರೆ 2002ರ ಮೂಲ ಮತದಾರರ ಪಟ್ಟಿಯೊಂದಿಗೆ ಇದು ಕ್ರಾಸ್ ಚೆಕ್ ಮಾಡಲಾಗುತ್ತಿದೆ ಎಂದು. ಒಂದು ವೇಳೆ ಕುಟುಂಬದ ಹೆಸರು ಅದರಲ್ಲಿ ಇಲ್ಲದಿದ್ದರೆ ಹೊಸದಾಗಿ ವಾಸಸ್ಥಳ ದಾಖಲೆಗಳನ್ನು ಸಹ ನೀಡಬೇಕಾಗುತ್ತದೆ ಎಂದು ಹೇಳಲಾಗಿದೆ. ಇದು ಸಹ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಅದಕ್ಕಾಗಿ ಪ್ರಸ್ತುತ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂದರೆ ನೋಡೋಣ ಬನ್ನಿ. ಪ್ರಸ್ತುತ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ? ಸಾಮಾನ್ಯವಾಗಿ ವೋಟರ್ ಲಿಸ್ಟ್ ಅಪ್ಡೇಟ್ ಮಾಡಲು ನಾವೇ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಿತ್ತು. ಆದರೆ ಈ SIR ಇತಿಹಾಸದಲ್ಲಿ ದೊಡ್ಡದಾಗಲು ಕಾರಣ ಇದರಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳನ್ನು ಹೊಂದಿರುತ್ತಾರೆ ಸಂತೆ. BLO ನೇರವಾಗಿ ಪ್ರತಿಯೊಬ್ಬರ ಮನೆಗೆ ಭೇಟಿ ನೀಡಿ ಹೌಸ್ ಟು ಹೌಸ್ ವೆರಿಫಿಕೇಷನ್ ಮಾಡಲಾಗುತ್ತದೆ. ನೋಡಿ, ಇದು ಸಹ ಇಂಪಾರ್ಟೆಂಟು. BLO ಅಂದರೆ ಏನಪ್ಪ? BLO ನೇರವಾಗಿ ಪ್ರತಿಯೊಬ್ಬರ ಮನೆಗೆ ಭೇಟಿ ನೀಡ್ತಾರೆ. ಹೌಸ್ ಟು ಹೌಸ್ ವೆರಿಫಿಕೇಷನ್ನು ಸಹ ಮಾಡಲಾಗುತ್ತೆ. ಭೌತಿಕವಾಗಿ ದಾಖಲೆಗಳನ್ನು ಪರಿಶೀಲಿಸಿ ಎನ್ಯುಮರೇಷನ್ ಫಾರಂಗಳನ್ನು ಸಹ ಪಡೆದುಕೊಳ್ಳಲಾಗುತ್ತದೆ ಅಂತ ಹೇಳಬಹುದು. ನಿಮ್ಮ ಭಾಗದಲ್ಲಿ ಇತ್ತೀಚೆಗೆ BLOಗಳು ಭೇಟಿ ನೀಡಿದರೆ ಅಥವಾ ವೋಟರ್ ID ಇನ್ನು 2000ಕ್ಕಿಂತ ಹಳೆಯದೆಂದು ತಿಳಿಸಿದರೆ ಅದಕ್ಕೆ ತಕ್ಕಂತೆ ಮುಂದಿನ ಮಾಹಿತಿ ನೀಡಬಹುದಾಗಿರುತ್ತದೆ ಅಂತ ಹೇಳಬಹುದು. ಈ SIRನ ಒಂದು ಉದ್ದೇಶ ಏನು? ಈಗ ನಾವು ಖಂಡಿತ ವಿಶೇಷ ತೀವ್ರ ಪರಿಷ್ಕರಣೆ SIR 2020ರ ಮತದಾರ ಪರಿಶೀಲನಾ ನಮೂನೆಯನ್ನು ಎನ್ಯುಮರೇಷನ್ ಫಾರ್ಮ್ ಭರ್ತಿ ಮಾಡುವ ವಿಧಾನ ಇಲ್ಲಿದೆ ಸ್ನೇಹಿತರೆ. ಯಾವ ರೀತಿ ನಡೀತಂಥ ಕ್ರಿಯೆ ನೋಡೋಣ ಬನ್ನಿ. ಅಂದರೆ 2026ರಲ್ಲಿ SIR 2026ರ ನಮೂನೆಯಲ್ಲಿ ಭಾರತೀಯ ಚುನಾವಣಾ ಆಯೋಗದ ECI ಅಧಿಕೃತ ವೋಟರ್ಸ್ ಪೋರ್ಟಲ್ ಮೂಲಕ ಆನ್ಲೈನ್ ಭರ್ತಿ ಮಾಡಬಹುದು. ಅರ್ಜಿ ಸಲ್ಲಿಸಬೇಕಾದ ಅಗತ್ಯತೆಗಳೇನು ಅಂದರೆ ಇಪ್ಯಾಕ್ ನಂಬರ್ ಇರುತ್ತೆ. ನಿಮ್ಮ ಬಳಿ ಚಾಲ್ತಿಯಲ್ಲಿರುವ 10 ಅಂಕಿಯ ವೋಟರ್ IDಯ ಮತದಾರ ಗುರುತಿನ ಚೀಟಿಯ ಸಂಖ್ಯೆ ಇರಬೇಕು. ಮೊಬೈಲ್ ಲಿಂಕ್. ನಿಮ್ಮ ಮೊಬೈಲ್ ಸಂಖ್ಯೆಯು ವೋಟರ್ IDಗೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಗಮನಿಸಿ, ಒಂದು ವೇಳೆ ಲಿಂಕ್ ಆಗದಿದ್ದರೆ ಪ್ರೀತಿಯ ಸ್ನೇಹಿತರೆ ಇಲ್ಲಿ ಗಮನಿಸಿ ಒಂದು ವೇಳೆ ಲಿಂಕ್ ಆಗದಿದ್ದರೆ ಮೊದಲು ಇದೇ ಪೋರ್ಟಲ್ನಲ್ಲಿ ಫಾರಂ 8 ಭರ್ತಿ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಯಾರಾದರೂ ಮೊಬೈಲ್ ಸಂಖ್ಯೆಯನ್ನು ವೋಟರ್ IDಗೆ ಲಿಂಕ್ ಇಲ್ಲದಿದ್ದಾಗ ಫಾರಂ 8 ಭರ್ತಿ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ ಸ್ನೇಹಿತರೆ. ಆಧಾರ್ ಮ್ಯಾಚಿಂಗ್. ಈ ಸೈನ್ ಕೊಟ್ಟಿದ್ದಾರೆ. ಈ ಸೈನ್ ಮಾಡಲು ನಿಮ್ಮ ವೋಟರ್ IDಯಲ್ಲಿ ಹೆಸರು ಮತ್ತು ಆಧಾರ್ ಕಾರ್ಡ್ನಲ್ಲಿರುವ ಹೆಸರು ಒಂದೇ ಆಗಿರಬೇಕು. ನೋಡಿ, ಭಾಳ ಇಂಪಾರ್ಟೆಂಟು. ನಿಮ್ಮ ಆಧಾರ್ ಮತ್ತು ವೋಟರ್ IDಯನ್ನು ಮ್ಯಾಚಿಂಗ್ ಮಾಡ್ತಾರೆ. ಅಲ್ಲಿ ಆಧಾರ್ ಕಾರ್ಡಲ್ಲಿರುವ ಹೆಸರು ಒಂದೇ ಆಗಿರಬೇಕು ಮತ್ತು ವೋಟರ್ IDಯಲ್ಲಿರುವ ಹೆಸರು ಸಹ ಒಂದೇ ಆಗಿರಬೇಕು. ಇದು ಸಹ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನೀವು ಹೆಸರು ಮ್ಯಾಚಿಂಗ್ ಮಾಡ್ತಾರೆ ಸ್ನೇಹಿತರೆ. ಆನ್ಲೈನ್ನಲ್ಲಿ ಭರ್ತಿ ಮಾಡುವುದು ಯಾವ ವಿಧಾನ ನೋಡಿ. ಆನ್ಲೈನ್ ಮುಖಾಂತರ ಯಾರೆಲ್ಲ ಭರ್ತಿ ಮಾಡ್ತಾರೆ SIR ಎಂಬುದು ವೆಬ್ಸೈಟಿಗೆ ಭೇಟಿ ನೀಡಿ. ಮೊದಲ voters.eci.government.in ಪೋರ್ಟಲನ್ನು ಓಪನ್ ಮಾಡಿ. ಲಾಗಿನ್ ಆಗಿ. ನೀವು ಹೊಸಬರಾಗಿದ್ದರೆ ಸೈನ್ ಅಪ್ ಮಾಡಿ. ಇಲ್ಲದಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು OTP ಲಾಗಿನ್ ಆಗಿ. ಅಂದರೆ ಯಾರೆಲ್ಲ ಹೊಸಬರಾಗಿದ್ದರೆ ಸೈನ್ ಅಪ್ ಮಾಡಿ, ಇಲ್ಲದಿದ್ದರೆ ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು OTP ಬಳಸಿ ಲಾಗಿನ್ ಆಗಬೇಕು. ನಮೂನೆಯನ್ನು ಆರಿಸಿ. ಡ್ಯಾಶ್ಬೋರ್ಡ್ನಲ್ಲಿ ಕಾಣಿಸುವ ಫೈಲ್ ಎನ್ಯುಮರೇಷನ್ ಫಾರ್ಮ್ ಬಟನನ್ನು ಕ್ಲಿಕ್ ಮಾಡಬೇಕು. ಅಂದರೆ ಡ್ಯಾಶ್ಬೋರ್ಡ್ ಇರುತ್ತೆ ಸ್ನೇಹಿತರೆ. ವೆಬ್ಸೈಟ್ನಲ್ಲಿ ಹೋದಾಗ ಆ ಡ್ಯಾಶ್ಬೋರ್ಡಲ್ಲಿ ಹೋಗಿ ನೀವು ಏನು ಮಾಡೋಕ್ಕಾಗ್ತಾರೆ, ಫೈಲ್ ಎನ್ಯುಮರೇಷನ್ ಬಟನನ್ನು ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಹುಡುಕಿ ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಬೇಕು. ಆ ಪೋರ್ಟಲಲ್ಲಿ ಹೋಗಿ ಫೈಲ್ ಎನ್ಯುಮರೇಷನ್ ಫಾರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅವಾಗ ಏನು ಮಾಡೋಕ್ಕಾಗ್ತದೆ, ಮಾಹಿತಿ ಹುಡುಕಬೇಕು. ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡಿ. ಈಗ ಉದಾಹರಣೆ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಜಮ್ಮು ಕಾಶ್ಮೀರ, ಬಿಹಾರ್ ಈ ರೀತಿ ರಾಜ್ಯಗಳಿರ್ತಾವೆ. ಆ ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅನ್ನು ಆಯ್ಕೆ ಮಾಡಿದ ನಂತರ ಇಪ್ಯಾಕ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಸರ್ಚ್ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ಹಳೆಯ ವಿವರಗಳು ಸಹ ಪರದೆ ಮೇಲೆ ಬರುತ್ತದೆ ನೋಡಿ. ಅಂದರೆ ನಿಮ್ಮ ವೋಟರ್ ID ಸಂಖ್ಯೆ ಹಾಕಿದಾಗ ಅವಾಗ ಏನಾಗ್ತಪ್ಪ ಅಂದರೆ ನಿಮ್ಮ ಹೆಸರು ಮತ್ತು ನಿಮ್ಮ ವಿಳಾಸ ಸಂಪೂರ್ಣವಾಗಿ ಮಾಹಿತಿ ಅದರ ಮೇಲೆ ದೊರಕುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ. ನಿಮ್ಮ ಒಂದು ಮೂರನೇದು ಅಂದರೆ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ವರ್ಗವನ್ನು ಆಯ್ಕೆ ಮಾಡಿ. ಅಲ್ಲಿ ಕೇಳಲಾಗುವ 3 ಆಯ್ಕೆಗಳಲ್ಲಿ ನಿಮಗೆ ಸೂಕ್ತವಾದನ್ನು ಆರಿಸಿ. ಕಳೆದ SIR ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರಿದೆ.
ಕಳೆದ SIR ಪಟ್ಟಿಯಲ್ಲಿ ನನ್ನ ಪೋಷಕರ ಅಜ್ಜ ಮತ್ತು ಅಜ್ಜಿ ಹೆಸರಿದೆ ಅಂತ ನೋಡಿಕೊಳ್ಬೇಕು. ಕಳೆದ SIR ಪಟ್ಟಿಯಲ್ಲಿ ನನ್ನ ಹೆಸರಾಗಲಿ ಅಥವಾ ಪೋಷಕರಾಗಲಿ ಹೆಸರಿಲ್ಲ ಅಂತ ಈ ಸೈನ್ ಮತ್ತು ಸಬ್ಮಿಟ್ ವಿವರಗಳು ಪರಿಶೀಲಿಸಿ ನಿಮ್ಮ ಆಧಾರ್ OTP ನಮೂದಿಸುವ ಮೂಲಕ ಆಧಾರ್ ಬೇಸ್ಡ್ ಸೈನ್ ಮಾಡಿ ಫಾರಮನ್ನು ಸಬ್ಮಿಟ್ ಮಾಡಬೇಕು ಅಂತ ಇತ್ತೀಚೆಗೆ ಹೇಳಲಾಗಿದೆ. ಸ್ನೇಹಿತರೆ, ಇದೆಲ್ಲ ನಿಮ್ಮ BLOಗಳು ಭೇಟಿ ಕೊಟ್ಟಾಗ, ಒಂದು ವೇಳೆ ನಿಮಗೆ ಆನ್ಲೈನ್ ಸಲ್ಲಿಸಲು ಹೋಗಿದೆ ನಿಮ್ಮ BLOಗಳು ಭೇಟಿ ಕೊಟ್ಟಾಗ ಅವರಿಗೆ ಸಂಪೂರ್ಣವಾದ ಮಾಹಿತಿ ನೀಡಿ. ಸ್ನೇಹಿತರೆ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ SN ಸ್ಟಡಿ ಅಂತ ಹೇಳ್ತೀವಿ. ಅದೇ ರೀತಿ ಮುಂದಿನ ಒಂದು ಸಂಚಿಕೆಯಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೊಂದಿಗೆ ವಿಶೇಷ ಸಂಚಿಕೆಯೊಂದಿಗೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.